ನನಗೆ ಹಿಂದೂಸ್ತಾನಿ ಆ್ಯಂಡ್ ಭಾವಗೀತೆನಲ್ಲಿ ಬಹಳ ಅದ್ಭುತವಾದ ಗುರುಗಳು ಸಿಕ್ಕಿದ್ರು. ಪಂಡಿತ್ ರಾಮರಾವ್ ನಾಯಕ್, ಪಂಡಿತ್ ರಾಜ್ಭಾವ್ ಸೊಂಟಕ್ಕೆ, ಅವ್ರ ಹತ್ರ ನಾನು ಹಿಂದೂಸ್ತಾನಿ ಕಲಿತೆ. ಮೈಸೂರು ಅನಂತ ಸ್ವಾಮಿ, ರಾಜು ಅನಂತ ಸ್ವಾಮಿ ಅವ್ರ ಹತ್ರ ಭಾವಗೀತೆ ಕಲಿತೆ. ವೆನ್ ಯು ಹ್ಯಾವ್ ಅ ಗುರು, ಯು ನೋ ದಟ್ ದ ರೋಡ್ ಅಹೆಡ್ ಇಸ್ ದೇರ್, ಮುಂದೆ ದಾರಿ ಇದೆ. ವಾಟ್ ಐ ನೋ ಇಸ್ ದಟ್ ಗ್ರೇಟ್ ಪೀಪಲ್ ಆಲ್ವೇಸ್ ಆರ್ ವೆರಿ ಸೆಕ್ಯೂರ್. They are never insecure. They don't have to continuously tell you ನಾನು ಅಂತ ಹೇಳಲ್ಲ ಅವರು. So it's very important at every point to be kind to everyone around you. We are all freelancers. ನಮಗೆ we don't have a monthly income. We don't have a PF or any kind of benefits. Nothing. ನನ್ನ ವಾಯ್ಸ್ ಇವತ್ತು ಫೇಲ್ ಆಗಿಬಿಟ್ರೆ ನಾನು ದುಡ್ಡು ಹೆಂಗೆ ಸಂಪಾದಿಸ್ತೀನಿ ನಾಳೆ? How will I feed my family? is something I will think about. Platforms for music have changed. ಮುಂಚೆ ನಾವು ಕ್ಯಾಸೆಟ್ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಕೊಂಡ್ಕೋತಾ ಇದ್ರು ಜನ. ಇವಾಗ ಮ್ಯೂಸಿಕನ್ನು ಎಲ್ಲಿ ಕೊಂಡ್ಕೋತಾರೆ ಜನ? Do they buy music? So you have to find ways of making money. Maybe through concerts, maybe through teaching. ಏನಂದ್ರೆ ಇವಾಗಿನ ಕಾಲದಲ್ಲಿ it's not enough if you're just a singer or just an actor. You have to be a whole team within yourself. You should know how to edit, you should know lighting little bit, you should know how to perform for the camera, you should know how to market it, you should know how to what is algorithm ಅಂದ್ರೇನು, ಯಾವಾಗ ಎಷ್ಟು ಈ ಟೈಮಿಂದ ಈ ಟೈಮಿಗೆ ಹಾಕಿದ್ರೆ ಯಾವಾಗ ಬಟ್ I'm not saying everybody should do that, but people who are smart and can do that have been able to earn money from it. Today on Just Curious, it is one and only ನಮ್ಮ MD ಪಲ್ಲವಿ ಅವರು. Firstly, I want to welcome you to Just Curious. Welcome. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಐ ಹ್ಯಾವ್ ಸೀನ್ ಯು ಸಿನ್ಸ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ವೆರಿ ಲಾಂಗ್ ಟೈಮ್. ತುಂಬಾ ವರ್ಷಗಳಿಂದಾನೆ. ಹೌದು, ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಹಾಡ್ತಾ ಇದ್ದೀರಾ. ಹೌದು ಹೌದು. ರ್ಯಾಪಿಡ್ ರಶ್ಮಿ ಅಂತ ನಾನು ಏನಂತಾರೆ ಒಂದು ಏನು ಮರುಜನ್ಮ ಪಡ್ಕೊಂಡ್ರಲ್ಲ, ಅದಾದ್ಮೇಲೆ ಐ ಹ್ಯಾವ್ ಸೀನ್ ಯು ಇನ್ ರೇಡಿಯೋ ಅದು ಇದು ಎಲ್ಲ. ಬಟ್ ಬಿಫೋರ್ ದಟ್ ಐ ಹ್ಯಾವ್ ಸೀನ್ ಯು ಸೋ ಮೆನಿ ಟೈಮ್ಸ್ ಹಾಡಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇರೋದು, ಅಲ್ಲಿ ಇಲ್ಲಿ ವಿ ಹ್ಯಾವ್ ಮೆಟ್ ಸೋ ಮೆನಿ ಟೈಮ್. ನಿಮ್ಮ ಒಂದು ಜರ್ನಿನ ಕೇಳಿದಾಗ ತುಂಬ ಕೃತಜ್ಞತೆ ಕಾಣ್ತಾ ಇದೆ. ಲಕ್ಗೆ ದರ್ ಇಸ್ ಒನ್ ಬಿಗ್ ಫ್ಯಾಕ್ಟರ್ ದಟ್ ಯು ಮೆನ್ಷನ್. ಸೊ ವೈ, ಅಥವಾ ಹ್ಯಾವ್ ಯು ಎವರ್ ಕ್ವೆಶ್ಚನ್ ಲಕ್ ಅಂದರೆ ಏನು, ಡೆಸ್ಟಿನಿ, ಈ ಥರದ್ದೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಅಥವಾ ಕೆಲವುದೆಲ್ಲ ಇನ್ನೂ ಯಾಕೆ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಕು, ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಕರ್ಕೊಂಡೋಗ್ಲಿ ಅಂತ ಹೋಗ್ತಾ ಇದ್ದೀರಾ? ಇಲ್ಲ, ಐ ಮೀನ್ ಐ ಥಿಂಕ್ ಅ ಲಾಟ್. ಐ ಆಮ್ ಅ ವೆರಿ ಅನಾಲಿಟಿಕಲ್ ಪರ್ಸನ್. ನಾನು ಯಾವುದು ಸುಮ್ಮನೆ ಹಾಗೆ ಏನೋ ಒಂದಾಗಲಿ ಬಿಡಪ್ಪ ಅಂತ ನಾನು ಹಾಗೆ ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ನನ್ನ ಜೀವನ ಈ ಒಂದು ಹಾದಿಯಲ್ಲಿ ಬಂದಿರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೆಜ್ಜೆ ಹೆಜ್ಜೆಗೂ ನಾನು ಐ ಹ್ಯಾವ್ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಜೀವನ ಅರ್ಥ ಮಾಡ್ಕೊಳ್ತಾ ಇದ್ರೆ ಇನ್ನೇನು ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ನಮ್ಮನ್ನೇ ನಾವು ಫಸ್ಟ್ ಅನಲೈಸ್ ಮಾಡಿಲ್ಲ ನಮ್ಮದೇ ಅಂತ. ಓಕೆ, ಅಬ್ಸಲ್ಯೂಟ್ಲಿ. ನಾವು ವೈ ಡು ವಿ ಬಿಹೇವ್ ದ ವೇ ವಿ ಡೂ? ನಾವು ಯಾಕೆ ಸರ್ಟನ್ ಚಾಯ್ಸಸ್ ನಾವು ಯಾಕೆ ಮಾಡ್ಕೊಳ್ತೀವಿ? ವೈ ಡು ವಿ ಮೇಕ್ ದೀಸ್ ಚಾಯ್ಸಸ್? ವೈ ಹ್ಯಾವ್ ವಿ ಚೋಸನ್ ಅ ಸರ್ಟನ್ ಪಾತ್? ಆ್ಯಂಡ್ ವೈ ಡಿಡ್ ವಿ ಗೆಟ್ ಸರ್ಟನ್ ಆಪರ್ಚುನಿಟೀಸ್? ಇದೆಲ್ಲ ಎವ್ರಿಬಡಿ ಐ ಥಿಂಕ್ ವಿಲ್ ಥಿಂಕ್, ಯೋಚನೆ ಮಾಡ್ತಾರೆ. ನಾನು ಕೂಡ ಆ ಥರ ಯೋಚನೆ ಮಾಡಿದ್ದೀನಿ. ನಾನು ಹೇಳ್ದಂಗೆ ಒಂದು ವೆರಿ ವೆರಿ ಬಿಗ್ ರೀಸನ್ ಫಾರ್ ದ್ಯಾಟ್ ಇಸ್ ವೇರ್ ಐ ವಾಸ್ ಬಾರ್ನ್. ನಾನು ಹುಟ್ಟಿದ ಜಾಗ, ಫ್ಯಾಮಿಲಿ, ಹೌದು, ಮನೆತನ. ಹೌದು, ಇಟ್ಸ್ ಅ ವೆರಿ ಬಿಗ್ ಫ್ಯಾಕ್ಟರ್. ನಾನು ವಾಟ್ ಐ ಹ್ಯಾವ್ ಡನ್ ಇನ್ ಲೈಫ್ ಅಂದರೆ ಹೌದು, ನನ್ನ ಪರಿಶ್ರಮ ಇದೆ, ನನ್ನ ಆಮೇಲೆ ನನ್ನ ಬುದ್ಧಿ, ಅದಕ್ಕೆ ನಾನು ಐ ಹ್ಯಾವ್ ಅಪ್ಲೈಡ್ ಮೈ ಮೈಂಡ್ ಟು ಇಟ್. ಆಲ್ ದ್ಯಾಟ್ ಈಸ್ ದೇರ್. ಬಟ್ ದ ಇನಿಷಿಯಲ್ ಎಕ್ಸ್ಪೋಜರ್, ಸ್ಟಾರ್ಟಿಂಗ್ ಪಾಯಿಂಟು, ಎಕ್ಸ್ಪೋಜರು, ಆಮೇಲೆ ಒಂದು ಏನಂತಾರೆ, ಒಂದು ಕ್ಯಾಶುವಲ್ಲಾಗಿ ಗಿರೀಶ್ ಕಾರ್ನಾಡ್ ಅವ್ರನ್ನ ಮೀಟ್ ಮಾಡೋದು, ಕಂಬಾರು ಮನೆಗೆ ಬರೋದು, ಮತ್ತು ಅಶ್ವಥ್ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ಇವರೆಲ್ಲ ನಮ್ಮ ತಾತನ ಫ್ರೆಂಡ್ಸು, ಎಸ್ ಮೂರ್ತಿ ಅವ್ರ ಫ್ರೆಂಡ್ಸು. ಅಲ್ಲಿ ಬಂದು ಕೂತು ಹರಟೆ ಹೊಡೆಯೋರು, ಕಾಫಿ ಕುಡಿಯೋರು. ಸುಮತೀಂದ್ರ ನಾಡಿಗವ್ರು ಬಂದು ಬಾಮ್ಮ ಇಲ್ಲಿ ನೀನು ಹಾಡು ಹೇಳು ಅಂತನ್ನೋರು. ಕೀರಂ ನಾಗರಾಜ್ ಅವರು. ಐ ಗ್ರೂ ಅಪ್ ಇನ್ಸೈಡ್ ದ್ಯಾಟ್. It's a very big privilege, alva. What can I say? I believe that is the luck. That is the luck factor. ಇವಾಗ ನೀವು ರನ್ನಿಂಗ್ ರೇಸಲ್ಲಿ ನೀವು ಎಲ್ಲಿ ನಿಂತ್ಕೋತೀರಾ ಅನ್ನೋದು ಮುಖ್ಯ ಅಲ್ವಾ? ನೀವು
ಫಿನಿಶಿಂಗ್ ಪಾಯಿಂಟ್ ಹತ್ರ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡು ಅಂದರೆ ನೀವು ಯು ವಿಲ್ ಬಿ ಇಟ್ಸ್ ಈಸಿಯರ್ ಫಾರ್ ಯು ಟು ಗೋ ಅಹೆಡ್ ಆ್ಯಂಡ್ ಬಿ ಅಹೆಡ್ ಇನ್ ದ ಇದು ಅಲ್ವಾ. ಸೊ ಇಟ್ ರಿಯಲಿ ದ್ಯಾಟ್ ಈಸ್ ದ ಲಕ್ ದ್ಯಾಟ್ ಐ ವಾಸ್ ಬಾರ್ನ್ ಇನ್ ಟು ದಿಸ್ ಫ್ಯಾಮಿಲಿ. ಈ ಗುರು ಶಿಷ್ಯ ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ, ನಾನು ಹೀಗೆ ಏನೋ ಓದಬೇಕಾದಾಗ ನಮಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಸಹನಾ ಭವತು ಸಹನೌ ಭುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಓಂ. ಅದರ ಅರ್ಥ ಬೇಸಿಕ್ಲಿ ಅಂದರೆ ಗುರು ಶಿಷ್ಯರನ್ನ ಇಬ್ಬರನ್ನೂ ಆ ಭಗವಂತ ಕಾಪಾಡಲಿ. ಟು ದಿ ಎಕ್ಸ್ಟೆಂಟ್ ಇಬ್ಬರ ಮಧ್ಯನೂ ಆ ಒಂದು ಟ್ರಾನ್ಸಾಕ್ಷನ್ ಯಾವ ಥರ ಆಗಬೇಕಂದ್ರೆ ಎಲ್ಲೂ ವೈಮನಸ್ಯ ಬರದೇ ಇರೋ ಥರ ಆ ಗುರು ಶಿಷ್ಯರು ಜೊತೆಗಿರಲಿ ಅನ್ನೋದು ಒಂದು ಅರ್ಥ ಅನ್ನೋದು. ನಾನು ಇವಾಗ ಕೆಲವು ಸರಿ ಬ್ಲೈಂಡಾಗಿ ಸ್ಕೂಲಲ್ಲಿ ಹೇಳಿಸ್ಬಿಟ್ಟಿರ್ತಾರೆ ಅಂತ. ಇವಾಗ ಇಫ್ ವಿ ಕನೆಕ್ಟ್ ದ ಡಾಟ್ಸ್ ಬ್ಯಾಕ್, ಯಾಕೆ ಸ್ಕೂಲಲ್ಲೇ ಇದನ್ನು ಹೇಳಿಸ್ತಾ ಇದ್ರು, ಜಾಗ ಬೇರೆ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ ಮೀಟಿಂಗ್ ಇವೆಲ್ಲ ಯಾಕೆ ಬಂತಂದರೆ ಟು ಆಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಎವ್ರಿ ಟೀಚರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ರಿಲೇಷನ್ಶಿಪ್ ಇಸ್ ವೆರಿ ವೆರಿ, ಎಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ಭಾವನೆಗಳಿರೋ ಜಾಗ. ನೀವು ಇವತ್ತಿಗೂ ಅವ್ರನ್ನ ಹಿಂದೆ ತಿರುಗಿ ನೋಡೋದಾದರೆ ಆ ಒಂದು ಗುರುಗಳಲ್ಲಿ ತುಂಬ ಎತ್ತಿ ಹಿಡಿಯುವಂಥ ಒಂದು ಕ್ವಾಲಿಟಿ ಯಾವುದನ್ನು ನೀವು ಇವತ್ತವರೆಗೂ ಯಾರಲ್ಲೂ ನೋಡಿಲ್ಲ. ನನಗೆ ಹಿಂದೂಸ್ತಾನಿ ಆ್ಯಂಡ್ ಭಾವಗೀತೆನಲ್ಲಿ ಬಹಳ ಅದ್ಭುತವಾದ ಗುರುಗಳು ಸಿಕ್ಕಿದ್ರು. ಪಂಡಿತ್ ರಾಮರಾವ್ ನಾಯಕ್, ಪಂಡಿತ್ ರಾಜ್ಭಾವ್ ಸೊಂಟಕ್ಕೆ, ಅವ್ರ ಹತ್ರ ನಾನು ಹಿಂದೂಸ್ತಾನಿ ಕಲಿತೆ. ಆ್ಯಂಡ್ ಮೈಸೂರು ಅನಂತ ಸ್ವಾಮಿ, ರಾಜು ಅನಂತ ಸ್ವಾಮಿ ಅವ್ರ ಹತ್ರ ಭಾವಗೀತೆ ಕಲಿತೆ. ಆ್ಯಂಡ್ ಅಶ್ವಥ್ ಅವ್ರ ಜೊತೆ ಬಹಳ ವರ್ಷ ಹಾಡಿದೆ ನಾನು. ಅವರಿಂದ ನಾನು ಐ ಮೈಟ್ ನಾಟ್ ಹ್ಯಾವ್ ಲರ್ನ್ಡ್ ಫ್ರಮ್ ಹಿಮ್ ಆ್ಯಸ್ ಅ ಸ್ಟೂಡೆಂಟ್, ಬಟ್ ಐ ಲರ್ನ್ಡ್ ಬಿಕಾಸ್ ಐ ವಾಸ್ ವಿತ್ ಹಿಮ್. ಅವ್ರ ಜೊತೆ ಪ್ರೋಗ್ರಾಮ್ ಮಾಡ್ತಾನೆ ಅವರಿಂದ ತುಂಬ ಕಲಿತೆ ಭಾವಗೀತೆಗಳ ಬಗ್ಗೆ. ಒಂದೇನಂದರೆ ಗುರುಗಳ ಬಗ್ಗೆ ಹೇಳೋದೇನು ಗೊತ್ತಾ, ಐ ಮಿಸ್ ಹ್ಯಾವಿಂಗ್ ಅ ಗುರು ನಾವು. ಐ ಆಮ್ ಲುಕಿಂಗ್, ನಾನು ಇವಾಗ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಮತ್ತೆ ಗುರುಗಳನ್ನ ಹುಡುಕ್ತಾ ಇದ್ದೀನಿ ನಾನು ಟು ಲರ್ನ್. ಬಿಕಾಸ್ ಒನ್ ಈಸ್ ವೆನ್ ಯು ಹ್ಯಾವ್ ಅ ಗುರು, ಯು ನೋ ದ್ಯಾಟ್ ದ ರೋಡ್ ಅಹೆಡ್ ಇಸ್ ದೇರ್, ಮುಂದೆ ದಾರಿ ಇದೆ. ಸಮ್ಟೈಮ್ಸ್ ದಾರಿ ನಾವು ಐ ಹ್ಯಾವ್ ರೀಚ್ಡ್ ದ ಡೆಸ್ಟಿನೇಷನ್ ಅನ್ನೋ ಒಂದು ಫೀಲಿಂಗ್, ನಾಟ್ ಈವನ್ ದ್ಯಾಟ್ ದೆರ್ ಈಸ್ ಅ ರೋಡ್ ಆ್ಯಂಡ್ ದೆರ್ ಈಸ್ ಅ ಸ್ಪೆಸಿಫಿಕ್ ರೋಡ್ ದ್ಯಾಟ್ ಐ ಕ್ಯಾನ್ ಬಿ ವಾಕಿಂಗ್ ಆನ್ ವಿತೌಟ್ ವರಿ ಮಾಡ್ಕೊಳ್ದೇನೆ. ಇದು ದಾರಿ ಯಾವುದಪ್ಪ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ ಅಂತ ದಾರಿ ಹುಡ್ಕೋ ಇದಿಲ್ಲ. ಗುರುಗಳಿದ್ರೆ ನೋಡು ಇದು ದಾರಿ ಅಂತ ತೋರಿಸ್ತಾ ಇರ್ತಾರೆ. ದಟ್ ಈಸ್ ಅ ವೆರಿ ಬಿಗ್, ಏನನ್ಬೋದು, ಇವಾಗ ತಾಯಿ ಇದ್ರೆ ಮಮತೆ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಇದಿರುತ್ತಲ್ಲ, ದ್ಯಾಟ್ ಈಸ್ ದೇರ್ ವೆನ್ ಯು ಹ್ಯಾವ್ ಅ ಗುರು. ದೇ ವಿಲ್ ಶೈನ್ ಅ ಲೈಟ್ ಆ್ಯಂಡ್ ಯು ಕ್ಯಾನ್ ಸಿ ಓಕೆ ದೆರ್ ಇಸ್ ಅ ರೋಡ್ ಅಹೆಡ್. ಸೊ ಅದು ಗುರು ಇಲ್ಲದೆ ಇದ್ದಾಗ, ಸ್ವಲ್ಪ ಗುರುಗಳಿಲ್ಲದೆ ಇದ್ದಾಗ ನಾವು ಹುಡುಕಬೇಕು ದಾರಿಯನ್ನು. ದ್ಯಾಟ್ ಈಸ್ ಒನ್ ಥಿಂಗ್ ಆ್ಯಂಡ್ ಯು ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಟು ಬಿ ಏಬಲ್ ಟು ಡೂ ದ್ಯಾಟ್ ವಿತೌಟ್ ಅ ಗುರು. ಆ್ಯಂಡ್ ಗುರುಗಳಿದ್ದಾಗ ಏನಂದರೆ ತಪ್ಪು ಮಾಡೋ ಸಂತೋಷ ಗುರುಗಳ ಮುಂದೆ, ಬಿಕಾಸ್ ಯು ಕ್ಯಾನ್ ಮೇಕ್ ಅ ಮಿಸ್ಟೇಕ್ ಗುರುಗಳ ಮುಂದೆ. ದ್ಯಾಟ್ ಈಸ್ ವೇರ್ ಯು ಕ್ಯಾನ್ ಮೇಕ್ ಅ ಮಿಸ್ಟೇಕ್. ಸ್ಟೇಜ್ ಮೇಲೆ ಮಿಸ್ಟೇಕ್ ಮಾಡಬಾರ್ದು, ಗುರುಗಳ ಮುಂದೆ ಮಿಸ್ಟೇಕ್ ಮಾಡಬೇಕು. ತಪ್ಪುಗಳನ್ನು ಮಾಡಿದಾಗ ಅವರು ತಿದ್ದುತ್ತಾರಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ದ ಕಲಿಕೆ ಅಲ್ವಾ. ಸೊ ಗುರುಗಳ ಮುಂದೆ ತಪ್ಪು ಮಾಡುವಂಥ ಒಂದು ಏನಂತಾರೆ ಲಕ್ಸುರಿ, ಅದು ಗುರುಗಳಿಲ್ಲದೆ ಇದ್ದಾಗಿರಲ್ಲ. ದೆರ್ ಇಸ್ ನೋಬಡಿ ಹೂ ವಿಲ್ ಟೆಲ್ ಯು ಮೇ ಬಿ ಯು ಕ್ಯಾನ್ ಡೂ ದಿಸ್ ಲೈಕ್ ದಿಸ್, ಹೂ ಕ್ಯಾನ್ ಗಿವ್ ಯು ಎನ್ ಆಲ್ಟರ್ನೇಟ್ ಸಜೆಷನ್. ಅದು ಕಳೆದು ಹೋಗ್ಬಿಡುತ್ತೆ ಗುರುಗಳಿಲ್ಲದೆ ಇದ್ದಾಗ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎಲ್ಲರಿಂದನೂ ಏನೇನೋ ಒಂದಾದರೂ ಒಂದೇನೋ ಕಲ್ತಿದ್ದೀನಿ ನಾನು. ದೆರ್ ಇಸ್ ಅ ಸೇಯಿಂಗ್ ದಟ್ ಯು ವಿಲ್ ಲರ್ನ್ ಸಮಥಿಂಗ್ ಈವನ್ ಫ್ರಮ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಎಸ್, ಬಟ್ I have seen so many great people. I can't believe I have even been in the same room and ಅದೇ ಗಾಳಿ ಕುಡ್ದಿದ್ದೀನಿ ಅಂತಲೂ ನಂಬಕ್ಕಾಗಲ್ಲ ನನಗೆ. ಐ ಹ್ಯಾವ್ ಸೋ ಮೆನಿ ಸಾವಿನಿಯರ್ಸ್, ನನ್ನ ಮೆಮೊರೀಸ್ ಇದೆ. ನನಗೆ ಒಂದು ಯಾವುದೋ ಇನ್ವಿಟೇಷನ್ ಕವರ್ ಹಿಂದೆ ಬಿ ವಿ ಕಾರಂತವ್ರು ನನಗೊಂದು ಲೆಟ್ರ್ ಬರೆದು ಕಳಿಸಿದ್ದಾರೆ. ಓಹೋ ಯಾವುದೋ ಒಂದು ಪೇಪರ್ ಸಿಕ್ಕಿದೆ ಅವ್ರಿಗೆ, ಅದರಲ್ಲಿ ಬರೆದು ಕಳಿಸಿದ್ದಾರೆ. ನೋಡಮ್ಮ, ನಾನು ಈಸ್ಪಿಟ್ ರಾಜ್ಯ ರೆಕಾರ್ಡಿಂಗ್ ಮಾಡ್ಬೇಕಂತಿದ್ದೀನಿ, ಪಲ್ಲವಿ, ನಾನು ಈಸ್ಪಿಟ್ ರಾಜ್ಯ ರೆಕಾರ್ಡಿಂಗ್ ಮಾಡ್ಬೇಕಂತಿದ್ದೀನಿ. ಐ ವುಡ್ ಲವ್ ಇಟ್, ನೀನು ಬಂದು ಹಾಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ, ಬಂದು ಹಾಡಬೇಕು ಎಲ್ಲರೂ. ಆ್ಯಂಡ್ ಪಿ ಎಸ್ ಅಂತ ಹಾಕ್ಬಿಟ್ಟು ಎಲ್ಲರೂ ನನ್ನ ಆರೋಗ್ಯ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಬೇಡ, ನಾನು ಐ ಆಮ್ ಫೈನ್ ಅಂತ. ಐ ಹ್ಯಾವ್ ಅ ಲೆಟರ್ ಫ್ರಮ್ ಹಿಮ್.
So nice. ನನಗೆ ಯಾರೋ ಒಬ್ಬರು ಒಂದು ಇಮೇಲ್ ಫಾರ್ವರ್ಡ್ ಮಾಡಿದ್ರು. ನಂದೊಂದು ಸೋಲೋ ಶೋ ಇದೆ, ಸಿ ಶಾರ್ಪ್ ಸಿ ಬ್ಲಂಟ್ ಅಂತ, ಒಬ್ಬರು ಜರ್ಮನ್ ಡೈರೆಕ್ಟರ್ ಜೊತೆ ನಾನು ಸೋಲೋ ಪರ್ಫಾರ್ಮೆನ್ಸ್ ಅದು ಮಾಡಿದ್ದೆ. ನಂಗೆ ಒಬ್ರು ಈ ಒಂದು ಇಮೇಲ್ ಫಾರ್ವರ್ಡ್ ಮಾಡಿದ್ರು. ಏನಂದರೆ ಇಟ್ ಈಸ್ ಗಿರೀಶ್ ಕಾರ್ನಾಡ್ ಅವರು ಒಂದು 25 ಜನರಿಗೆ ಆ ಇಮೇಲನ್ನು ಬರ್ತು ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿರುವಂಥ 25 ಜನರಿಗೆ. ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್ ಟುಮಾರೋ, ಸಿ ಶಾರ್ಪ್ ಸಿ ಬ್ಲಂಟ್ ಇಸ್ ದೇರ್ ಇನ್ ರಂಗಶಂಕರ. You should not miss this play. This is one of the best plays I have seen. MD Pallavi is a fantastic actress. Go and watch it. Oh, wow. I have this. ಇದಕ್ಕಿಂತ ದೊಡ್ಡ ಬಹುಮಾನ ಇನ್ನೇನು ಬೇಕು ಅಲ್ವಾ? Absolutely. ಇಷ್ಟೇ ನಾವು ಕೊನೆಗೆ ಉಳಿಸ್ಕೊಳ್ಳೋದು ಆ್ಯಂಡ್ ಹಾಕಿಸ್ಕೊಳ್ಳೋದು. I cherish all those things. And what I know is that, you know, great people always are very secure. They are never insecure. They don't have to continuously tell you, ನಾನು ಅಂತ ಹೇಳಲ್ಲ ಅವರು. When they see something, when they think something is good, they will appreciate it. ಬೆನ್ ತಟ್ತಾರೆ. When they have to do their job, they will do their job, you know. So that is one thing I've learnt. You know, I think there is one thing which I have learnt from all these experiences with great artists, that ನಾವು ಅನ್ಕೋತೀವಿ, ನಾನು ಏನು ಮಾಡಿದ್ರೆ ಯಾರಿಗೇನು ಡಿಫ್ರೆನ್ಸ್ ಆಗುತ್ತೆ? You know, what difference can I make? Every gesture of yours will make a difference to somebody. So it's very important at every point to be kind to everyone around you. You know? ಹೌದು. Whether you're a teacher, whether you work in a bank, whether you're working as a driver, whether you're working as a, chartered accountant, ಏನೇ ಕೆಲಸ ಇರಲಿ, if you're kind to people around you, you have changed their lives in some way. And you have also changed. Of course you are benefiting from ಎಷ್ಟೋ it. ಸತಿ ಟು ಇವನ್ ಗೆಟ್ ದೇರ್ ಅಲ್ಲ, Yeah. ಇಟ್ಸ್ ಅ ಜರ್ನಿ. ಅಥವಾ ಸೆಲ್ಫ್ ರಿಯಲೈಸೇಷನ್ ಇಸ್ ಆಲ್ಸೋ ಅ ಪಾಯಿಂಟ್. ಕೆಲವ್ರಿಗೆ 30s ಅಲ್ಲಿ ಬರ್ಬೋದು, 40s ಅಲ್ಲಿ ಬರ್ಬೋದು, ಕೆಲವ್ರಿಗೆ 80s ಆದ್ರೂ ಬಂದಿರಲ್ಲ. Yeah. ಸೊ ಐ ಥಿಂಕ್ Yeah. ಎಸ್, ನೀವು Every gesture matters. It makes a difference. ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. I mean, there is a reason why they say that. No, every drop will make an ocean. So every gesture of yours will have a ripple effect. So if it is a good gesture, it will have a ripple effect on the person to whom you're being nice. That person something will change in their, shift in their life because you're nice to them. They will do something nice to somebody else. You know, it is really important that small thing you need to have in your mind. ಟ್ರೂ ದ್ಯಾಟ್. ನಾನು ಸುತ್ತಲಿರೋರಿಗೆ I don't need to be, Karna or anything, nothing grand. ಚಿಕ್ಕ ಜೆಸ್ಚರ್. Just be decent. That's all. No? ಐ ಆಮ್ ಶೋರ್. ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾರೆ. ದಟ್ ಈಸ್ ಅನುಲೋಮ ವಿಲೋಮ. ಅಂದರೆ ನಾವು ನಮ್ಮ ಸಿಂಗರ್ಸ್ ಆಗಿ ಬ್ರೆತ್ ಕಂಟ್ರೋಲ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತಿ ಉಸಿರು ತಗೋತೀವಿ, ಎಲ್ಲಿ. ಸೊ ಇದಕ್ಕೆ ಅಂತ ಅದೊಂದು ನೋಡಿದೆ. ಎರಡನೇದು ಓಂಕಾರನೇ ಎಲ್ಲರೂ ಗುರುಗಳು ಫಸ್ಟು ಹಾಡಿಸ್ತಾರಲ್ಲ, ಓಮ್ ಇಸ್ ನಾಭಿಯಿಂದ ಸ್ವರ ಬರಲಿ ಅನ್ನೋದಕ್ಕೆ ಅಂತೆ. ನಿಮ್ಮ ಸೀಕ್ರೆಟ್ ಏನು, ಏನೇನು? ಬಿಕಾಸ್ ಐ ನೋ ಜಿಮ್ಗೆ ದಿನ ಹೋಗಿಲ್ಲ ಅಂದರೆ ಮಸಲ್ ಹೆಂಗೆ ಟ್ರೈನಿಂಗ್ ಆಗಲ್ವೋ, ದಿನ ಹಾಡಿಲ್ಲ ಅಂದರೆ ವೋಕಲ್ ಕಾರ್ಡ್ಸು ಅದು ನೀವು ಹೇಳ್ದಂಗೆ ಕೇಳಲ್ಲ ಸ್ಟೇಜ್ ಮೇಲೆ, ಅಥವಾ ನಿಮಗೂ ಒಂದು ಸಮಾಧಾನ ಇರಲ್ಲ ಅಂತ. ವಾಟ್ ಡು ಯು ಡು? ವಾಟ್ ಕೈಂಡ್ ಆಫ್ ರಿಯಾಜ್ ಇಸ್ ಪಲ್ಲವಿ ಅವರ ಸೀಕ್ರೆಟ್ ಸಾಸ್? So each one has to make their own riyaz formula, you know. ಹಂಗಂತೀರಾ? Yes, depending on what you want to sing. ಓ, ಅದು ಇಂಪಾರ್ಟೆಂಟು. ಇವಾಗ ಸಪೋಸ್ ಯು ವಾಂಟ್ ಟು ಸಿಂಗ್ ಭಾವಗೀತೆ, ಸಪೋಸ್ ಯು ವಾಂಟ್ ಟು ಸಿಂಗ್ ಕರ್ನಾಟಿಕ್ ಕ್ಲಾಸಿಕಲ್ ಆರ್ ಹಿಂದೂಸ್ತಾನಿ ಕ್ಲಾಸಿಕಲ್ ಆರ್ ಫಿಲ್ಮ್ ಸಾಂಗ್ಸ್ ಆರ್ ಜನಪದ ಗೀತೆ, ಇದೆಲ್ಲದಕ್ಕೂ ಇಫ್ ಯು ನೋಟಿಸ್ ದ ಕೈಂಡ್ ಆಫ್ ವಾಯ್ಸ್ ಪ್ರಿಪರೇಷನ್ ದಟ್ ಈಸ್ ರಿಕ್ವೈರ್ಡ್ ಇಸ್ ಡಿಫ್ರೆಂಟ್ ಫಾರ್ ಈಚ್ ಒನ್, ಅಲ್ವಾ? ಸೊ ಭಾವಗೀತೆ ಹಾಡಬೇಕಂದ್ರೆ ನಮಗೆ ರೇಂಜೇ ಬೇರೆ ಬೇರೆ ಇರುತ್ತೆ ಅಲ್ವಾ? ದ ರೇಂಜ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್ ಫ್ರಮ್ ಹಿಂದೂಸ್ತಾನಿ ಕ್ಲಾಸಿಕಲ್ ಆರ್ ಕರ್ನಾಟಿಕ್ ಕ್ಲಾಸಿಕಲ್. ಕರೆಕ್ಟ್. ಆ ರೇಂಜ್ ಅಂದರೆ ನಾವು ಹಾಡುವಂಥ ಶ್ರುತಿಯ ಒಂದು ಆಕ್ಟೇವ್ ಏನಿದೆ ಅದೇ ಬೇರೆ ಇರುತ್ತೆ. ನಿಮ್ಮ ವಾಯ್ಸನ್ನು ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ ಟು ಸಿಂಗ್ ದ್ಯಾಟ್ ರೇಂಜ್? ಹೌ ಡು ಯು, ವೆಸ್ಟರ್ನಲ್ಲಿ ಹೇಳ್ತಾರಲ್ಲ, ಚೆಸ್ಟ್ ವಾಯ್ಸ್, ಹೆಡ್ ವಾಯ್ಸ್, ಫಾಲ್ಸೆಟೋ, ಇದನ್ನೆಲ್ಲ ನೀವು ಹೌ ಡು ಯು ಪ್ರಾಕ್ಟಿಸ್ ಆಲ್ ದ್ಯಾಟ್? ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಹಾಡಬೇಕಾದ್ರೆ
ಓಪನ್ ವಾಯ್ಸ್ ಹಾಡಬೇಕು. ಹ್ಮ್ ಯು ಕೆ ನಾಟ್ ಯೂಸ್ ಅ ಫಾಲ್ಸೆಟೋ ದೇರ್. ಹೌದು ಯೂಸ್ ಮಾಡಿದ್ರೂ ಅಷ್ಟೇ. ಇವಾಗ ಪರ್ವೀನ್ ಸುಲ್ತಾನ ಅವ್ರು ಹಾಡ್ತಾ ಇದ್ರಲ್ಲ, ಅದು 2-3 ಆಕ್ಟೇವ್ ಮೇಲೆ ಹೋಗೋರು, ಬಟ್ ಅವರು ಒಂದು ಆ ಹೆಡ್ ವಾಯ್ಸನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಸೊ ಹಿಂದೂಸ್ತಾನಿ ಕ್ಲಾಸಿಕಲಲ್ಲಿ ಓಪನ್ ಹಾಡಬೇಕು, ಕರ್ನಾಟಿಕ್ ಕ್ಲಾಸಿಕಲಲ್ಲೂ ಅಷ್ಟೇ. ನೀವು ಯು ಕಾಂಟ್ ಗೋ ಇನ್ ಟು ಅ ಫಾಲ್ಸೆಟೋ. ಬಾಯ್ ಬಿಟ್ಟು ಹಾಡು ಅಂತ ಬೈತಾರೆ. ಹೌದು, ಖುಲ್ಲಾ ಅಂತ ಹೇಳ್ತಾರಲ್ಲ, ಖುಲ್ಲಾ ಹಾಡಬೇಕು. ಆ್ಯಂಡ್ ಫಿಲಮ್ ಸಾಂಗ್ ಹಾಡಬೇಕಾದ್ರೆ ಯು ಕೆ ನಾಟ್ ಸಿಂಗ್ ದ್ಯಾಟ್ ಓಪನ್. ಕಂಟ್ರೋಲ್. ಯು ಹ್ಯಾವ್ ಟು ಬಿ ಏಬಲ್ ಟು ಶಿಫ್ಟ್ ಬಿಟ್ವೀನ್ ಹೆಡ್ ವಾಯ್ಸ್, ಫಾಲ್ಸೆಟೋ, ಚೆಸ್ಟ್ ವಾಯ್ಸ್. ಇದ್ರ ಮಧ್ಯದಲ್ಲಿ ನೀವು ಹಿಂಗೆ ಮಾಡೋಕ್ಕಾಗಬೇಕು. ಆರ್ ಮೇ ಬಿ ಲೈಕ್ ಇಫ್ ಯು ಆರ್ ಇವಾಗ ಇಲ್ಲ ಅರುಣ್ ಅಂಥವ್ರಾದರೆ ನಿಮ್ದೊಂದು ಸ್ಟೈಲ್ ಇರುತ್ತೆ, ಆ ಸ್ಟೈಲ್ಗೆ ನೀವು ಅಷ್ಟೇ ಆ ಒಂದು ನಿಮ್ಮ ರೇಂಜ್ ಮೇಲೆ ಅದು ನಿಮಗೋಸ್ಕರ ಹಾಡು ಮಾಡ್ತಾರೆ. ಬಟ್ ಜನರಲಿ ಎಲ್ಲ ರೀತಿ ಹಾಡುಗಳು ಹಾಡಬೇಕು. ಇಫ್ ಯು ವಾಂಟ್ ಟು ಬಿ ಅ ಪ್ರೊಫೆಷ್ನಲ್ ಪ್ಲೇಬ್ಯಾಕ್ ಸಿಂಗರ್, ಯು ವಿಲ್ ಹ್ಯಾವ್ ಟು ಹ್ಯಾವ್ ಅ ವೈಡರ್ ರೇಂಜ್. ನೀಡ್ ಟು ಹ್ಯಾವ್ ಮೋರ್ ಆಪ್ಷನ್ಸ್ ಇನ್ ಯೋರ್ ಕಿಟಿ ಸೊ ದಟ್ ಎಲ್ಲದಕ್ಕೂ ನಿಮ್ಮ ವಾಯ್ಸ್ ಪಳಗಬೇಕು. ಹೌದು, ವಿ ಆರ್ ಆಲ್ ಫ್ರೀಲಾನ್ಸರ್ಸ್. ನಮಗೆ ವಿ ಡೋಂಟ್ ಹ್ಯಾವ್ ಅ ಮಂತ್ಲಿ ಇನ್ಕಮ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಅ PF or any kind of benefits, nothing. Unfortunately, in this country, government kadeyinda you will not get any kind of retirement fund, anything like that if you're an artist or a freelancer like that. I understand because tumba bere ಏನಂತಾರೆ, many other people deserve that fund, that money, because there are other people who are more in more difficult situations who require that money. Correct. So I understand that, but then it means that as an artist you have to look after yourself. True. Especially an artist is somebody who works with the body, alva. ನನ್ನ ವಾಯ್ಸ್ ಇವತ್ತು ಫೇಲ್ ಆಗಿಬಿಟ್ರೆ ನಾನು ದುಡ್ಡು ಹೆಂಗೆ ಸಂಪಾದಿಸ್ತೀನಿ ನಾಳೆ, how will I feed my family is something I will think about. So I have to work with my body, ದೇಹದ ಜೊತೆನೇ ಕೆಲಸ ಮಾಡಬೇಕು. And I have to make sure that every month I am able to meet the expenses of my house. So it's not that money is not important ಅನ್ನೋ ಅಷ್ಟು ಶ್ರೀಮಂತಲಲ್ಲ ನಾನು. ನನ್ನ ಆರಾಮಾಗಿ ಕೂತು ನಾನು ಏನು ಕೆಲಸ ಮಾಡದೇ ಇದ್ರೂ ನಾನು ಮನೆಯಲ್ಲಿ ನಮ್ಮ ಮನೆ ನಡೆಯುತ್ತೆ ಅನ್ನೋ ಅಷ್ಟು ದುಡ್ಡು ನಾನು ಸಂಪಾದಿಸಿಲ್ಲ ಲೈಫಲ್ಲಿ. ಸೊ ಆ್ಯಂಡ್ ಐ ಥಿಂಕ್ ಐ ಡೋಂಟ್ ವಾಂಟ್ ಟು, ದಟ್ ಈಸ್ ನಾಟ್ ಮೈ ಪರ್ಸ್ಯೂಟ್. ನಾನು ದುಡ್ಡು ಸಂಪಾದಿಸ್ಬೇಕು ಅನ್ನೋ ನನ್ನ ಪರ್ಸ್ಯೂಟ್ ಅಲ್ಲ. ಮೈ ಪರ್ಸ್ಯೂಟ್ ಇಸ್ ಟು work in good projects, to do good work, to learn in every project, to be able to learn something new with every day that I engage with art and all that. So ಆ ಒಂದು ಹಾದಿಯನ್ನು ಹಿಡ್ಕೊಂಡಾಗ ಅದರಲ್ಲೇ ಹೆಂಗೆ ದುಡ್ಡನ್ನು, ಹೌ ಡು ವಿ ಅರ್ನ್ ಮನಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಟು ಫೈಂಡ್ ದಟ್ ಬ್ಯಾಲೆನ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್, because I have met so many young artists who have come to me and said, what should I do? ನನಗೆ I'll take up a corporate job, but ನಾನು ಅವಾಗ ಸಂಗೀತ ಬಿಟ್ಬಿಡ್ಬೇಕು. ನನಗೆ ಎಕ್ಸಾಕ್ಟ್ಲಿ, ಐ ಮೀನ್ ಆವಾಗಲೇ ಅಷ್ಟು ಕಷ್ಟ ಆಯ್ತು, ಇವಾಗ ಇನ್ನೂ ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. ಹೌದು. ಹೌ ಡು ಯು ಮೇಕ್ ಅ ಲಿವಿಂಗ್ is not easy, and every choice that you make, every choice as an artist, you have to continuously think, is this a compromise, is this not a compromise? Am I compromise andre, I'm not saying compromise of dignity, but compromise of something, ಈ ಪ್ರಾಜೆಕ್ಟ್ ನನಗೆ ಐ ಡೋಂಟ್ ವಾಂಟ್ ಟು ಗೋ ಆ್ಯಂಡ್ ಸಿಂಗ್ ದಟ್ ಸಾಂಗ್, ಐ ಡೋಂಟ್ ವಾಂಟ್ ಟು ಡೂ ದಟ್ ಪ್ರೋಗ್ರಾಮ್, ಬಟ್ ಏನೋ ದುಡ್ಡು ಬರುತ್ತೆ, ಹೋಗ್ತೀನಿ ಹಾಡ್ತೀನಿ ಅಲ್ಲಿ. ನನಗೆ ಸುಸ್ತಾಗಿದೆ, ನಾನು 4 ಪ್ರೋಗ್ರಾಮ್ ಮಾಡಿದ್ದೀನಿ, ನಂಗೆ ತುಂಬ ಸುಸ್ತಾಗಿದೆ, 5ನೇ ಪ್ರೋಗ್ರಾಮ್ ಬೇಡ ಅಂತ ಹೇಳ, ಅಯ್ಯೋ ಇಲ್ಲ 4 ಪ್ರೋಗ್ರಾಮಲ್ಲಿ ನನಗೆ ಐ ಹ್ಯಾವ್ ನಾಟ್ ಗಾಟ್ ದ್ಯಾಟ್ ಅಮೌಂಟ್ ದಟ್ ಐ ವುಡ್ ಲೈಕ್ ಟು ಟೇಕ್ ದ್ಯಾಟ್ ರೆಸ್ಟ್. ಸೊ ಇಟ್ಸ್ ಅ ಕಾಂಪ್ರಮೈಸ್ in small ways, alva. You're compromising on your health, you're compromising on family time, you're compromising, sometimes you're compromising on your feeling of satisfaction. I would rather do that than this, but ಇದರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಅದರಲ್ಲಿ ದುಡ್ಡೇ ಇಲ್ಲ. You have to constantly balance it out. ಯಾವಾಗಲೂ you have to make a decision. ಆ ಥರ ಬ್ಯಾಲೆನ್ಸ್ ಮಾಡಿ ಒಂದು ಬಾಡಿ ಆಫ್ ವರ್ಕ್ ದಟ್ ಯು ಆರ್ ಪ್ರೌಡ್ ಆಫ್ ಟು ಕ್ರಿಯೇಟ್ ದಟ್ ಈಸ್ ನಾಟ್ ಎನ್ ಈಸಿ ಥಿಂಗ್. ಟ್ರೂ. ಯಾ. ಆ್ಯಂಡ್ ಟು ಸ್ಟೇ ಇನ್ ದ ಗೇಮ್ ಆ್ಯಂಡ್ ನಾಟ್ ಗೆಟ್ ಔಟ್. ಯಾ. ಇಟ್ಸ್ ನಾಟ್ ಈಸಿ. It's not easy, and I completely understand when people say they've had a difficult time, and I understand that. It's not easy.
ನಮ್ಮ ಕರ್ನಾಟಕದ ಮಟ್ಟಿಗೆ ನೀವು ಬೆಳೆದು ಬಂದಂತಹ ಇಡೀ ವಾತಾವರಣನ ನೋಡೋದಾದರೆ ಇವತ್ತಿಗೆ ಡು ಯು ಅಡ್ವೈಸ್ ಯಂಗ್ಸ್ಟರ್ಸ್ ಹೂ ವಾಚಿಂಗ್ ಟು ಟ್ರೈ ಸಮಥಿಂಗ್ ಇನ್ ಮ್ಯೂಸಿಕ್ ಆ್ಯಂಡ್ ಸ್ಟಿಲ್ ಮೇಕ್ ದಟ್ ಅ ಲಿವಿಂಗ್? I'm the worst person to ask financial advice. ಒಂದೇನಂದರೆ the platforms for music have changed. ಮುಂಚೆ ನಾವು ಕ್ಯಾಸೆಟ್ಗೆ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಕೊಂಡ್ಕೋತಾ ಇದ್ರು ಜನ. ಸಿ ಡಿ ರೆಕಾರ್ಡ್ ಮಾಡಿದ್ರೆ ಸಿ ಡಿ ಮಾರಾಟಕ್ಕಿಟ್ರೆ ಸಿ ಡಿ ಒಂದು ಅಂಗಡಿಗೆ ಹೋಗಿ ಜನ ಕೊಂಡ್ಕೋತಾ ಇದ್ರು. ಇವಾಗ ಮ್ಯೂಸಿಕನ್ನು ಎಲ್ಲಿ ಕೊಂಡ್ಕೋತಾರೆ ಜನ? ಡು ದೇ ಬೈ ಮ್ಯೂಸಿಕ್? ದೇ ವಾಂಟ್ ಇಟ್ ಫಾರ್ ಫ್ರೀ. ಸ್ಪಾಟಿಫೈ ಈ ಥರದವರೇ ದೇ ಸ್ಟ್ರಗ್ಲಿಂಗ್. Spotify does not pay artists. Spotify does not pay a single penny. Maybe pennies. They pay pennies. ಚಿಲ್ಲರೆ ಕಾಸು ಸಿಗುತ್ತೆ ಸ್ಪಾಟಿಫೈಯಲ್ಲಿ. ನಿಮ್ಮ ಹಾಡು ಮಿಲಿಯನ್ಸ್ ಬಂದ್ರೂ ಯು ವಿಲ್ ಗೆಟ್ ವೆರಿ ಲಿಟಲ್ ಮನಿ. ಸೊ ಯು ಹ್ಯಾವ್ ಟು ಫೈಂಡ್ ವೇಸ್ ಆಫ್ ಮೇಕಿಂಗ್ ಮನಿ ಥ್ರೂ ಕಾನ್ಸರ್ಟ್ಸ್, maybe through concerts, maybe through teaching, maybe through I don't know, like this Instagram ಅಲ್ಲೆಲ್ಲ ಮಾಡ್ತಾರಲ್ಲ ಕೆಲವರು, ಏನಂತಾರೆ ಪಾರ್ಟ್ನರ್, ಇದು ಕೊಲ್ಯಾಬ್, ಸ್ಪಾನ್ಸರ್ಶಿಪ್, ಇದು ಅಡ್ವರ್ಟೈಸಿಂಗ್ ಹೆಂಗೋ ಮಾಡಿ. ಏನಂದರೆ ಇವಾಗಿನ ಕಾಲದಲ್ಲಿ ಇಟ್ಸ್ ನಾಟ್ ಇನಫ್ ಇಫ್ ಯು ಆರ್ ಜಸ್ಟ್ ಅ ಸಿಂಗರ್ ಆರ್ ಜಸ್ಟ್ ಎನ್ ಆ್ಯಕ್ಟರ್. ಯು ಹ್ಯಾವ್ ಟು ಬಿ ಅ ಹೋಲ್ ಟೀಮ್ ವಿದಿನ್ ಯೋರ್ ಸೆಲ್ಫ್. ಯು ಶುಡ್ ನೋ ಹೌ ಟು ಒಂದು ಹಾಡು ಚೆನ್ನಾಗಿ ಬರಬೇಕು, ಅಥವಾ ಐ ಆಮ್ ಜಸ್ಟ್ ಟಾಕಿಂಗ್ ಆ್ಯಸ್ ಅ ಸಿಂಗರ್. ಹಾಡು ಚೆನ್ನಾಗಿ ಬರಬೇಕು, ಅದು ಪ್ರೊಡಕ್ಷನ್ ಮಾಡೋಕ್ಕೆ ಬರಬೇಕು, ಅದನ್ನು ಶೂಟ್ ಮಾಡೋಕ್ಕೂ ಬರಬೇಕು, ವಿಡಿಯೋಗ್ರಫಿ ಬರಬೇಕು, ಎಡಿಟಿಂಗ್ ಬರಬೇಕು. ಯು ಶುಡ್ ಬಿ ಏಬಲ್ ಟು, ಬಿಕಾಸ್ ಸಂಗೀತ ಇವಾಗ ಯಾರು ಕೇಳಲ್ಲ, ನೋಡ್ತಾರೆ. ಮ್ಯೂಸಿಕ್ ಈಸ್ ಕನ್ಸ್ಯೂಮ್ಡ್ ಬೈ ಲುಕಿಂಗ್ ಆಟ್ ಸಮಥಿಂಗ್. ಮ್ಯೂಸಿಕ್ ಈಸ್ ನಾಟ್ ಕನ್ಸ್ಯೂಮ್ಡ್ ಬೈ ಲಿಸ್ನಿಂಗ್ ಟು ಸಮಥಿಂಗ್. I think whole art space has changed like that. It has Everything changed. is visual. Yeah. Even So you should know how to edit. You should know lighting little bit. You should know how to perform for the camera. You should know how to market it. You should know how to, what is algorithm ಅಂದ್ರೇನು, ಯಾವಾಗ ಎಷ್ಟು ಈ ಟೈಮಿಂದ ಈ ಟೈಮಿಗೆ ಹಾಕಿದ್ರೆ ಯಾವಾಗ ಬಟ್ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಶುಡ್ ಡೂ ದ್ಯಾಟ್. ಬಟ್ ಪೀಪಲ್ ಹೂ ಆರ್ ಸ್ಮಾರ್ಟ್ ಆ್ಯಂಡ್ ಕ್ಯಾನ್ ಡೂ ದ್ಯಾಟ್ ಹ್ಯಾವ್ ಬೀನ್ ಏಬಲ್ ಟು ಅರ್ನ್ ಮನಿ ಫ್ರಮ್ ಇಟ್. ಅದಕ್ಕೆ ಐ ಥಿಂಕ್ ದ ಫೇಮಸ್ ಸೇಯಿಂಗ್ ಗೋಸ್, ಸರ್ವೈವಲ್ ಅಂತ ಬಂದಾಗ ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಸ್ಪೀಶೀಸ್, ಯು ಜಸ್ಟ್ ಹ್ಯಾವ್ ಟು ಬಿ ದ ಮೋಸ್ಟ್ ಅಡ್ಯಾಪ್ಟಬಲ್ ಒನ್ಸ್ ಅಂತ. ಕಾಲಕ್ಕೂ ಎಲ್ಲ ಒಂದು ಅಡ್ಯಾಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋರೆ ಕೊನೆಗೆ ಉಳಿಯೋದು ಅಂತ. ಐ ಥಿಂಕ್. ಥ್ಯಾಂಕ್ ಯು ಸೊ ಮಚ್ ಪಲ್ಲವಿ ಅವರೇ. ಥ್ಯಾಂಕ್ ಯು.